ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ ಆಕಿಬ್. ಇವತ್ತು ನಮ್ಮ ಹತ್ರ ಒಂದು ಸ್ಕೋಡಾದಲ್ಲಿ ಹ್ಯಾಶ್ ಬ್ಯಾಗ್ ಗಾಡಿ ಯಾವುದಂದ್ರೆ ಸ್ಕೋಡಾ ಫ್ಯಾಬಿಯಾ ಬಂದಿದೆ. 2015 ಮಾಡಲು ಸ್ಕೋಡಾ ಫ್ಯಾಬಿಯಾ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ತೊಗೊಂಡೋಗಿ ₹1 ಖರ್ಚು ಮಾಡೋದು. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಪೆಟ್ರೋಲ್ ಇಂಜಿನ್, ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟು. ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳ್ತಾ ಇದ್ರು ಎಲಿಗೆಂಟ್ ಸ್ಕೋಡಾ ಫ್ಯಾಬಿಯಾದಲ್ಲಿ ಬಂದರೆ ಹೇಳಿ ಅಂತ. ನನ್ನ ಹತ್ರ ಫ್ಯಾಬಿಯಾ ಬಂದಿದೆ ಇವಾಗ 2015 ಮಾಡಲು. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀನಿ. ಏನು ಮಾಡಲ್ ಅಂತ ಎಲ್ಲ ವಿಡಿಯೋ ಆದಮೇಲೆ ಹೇಳ್ತೀನಿ. ಫಸ್ಟ್ ಏನೇನು ಫೀಚರ್ಸ್ ಇರುತ್ತೆ, ಹೆಂಗಿದೆ ಕಂಡೀಷನ್ ಅಂತ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಅದು ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಗಾಡಿಗಳು ನಮ್ಮ ಶೋರೂಮ್ ಕಡೆಯಿಂದ ಸಿಗ್ಬೋದು ಅಂತ ಹೇಳ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಹೋಗಿ ಪಟ್ಟಂತ ನಿಮಗೆ ಎಲ್ಲ ಗಾಡಿದು ರೈಟ್ ರೌಂಡ್ ಬಾಡಿ ಲೈನ್ ತೋರಿಸೋಣ. ಅದಾದಮೇಲೆ ಎಲ್ಲ ಡೀಟೇಲ್ಸು ಫೀಚರ್ಸ್ ಏನು ಬರುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಸ್ಕೋಡಾ ಫ್ಯಾಬಿಯಾ 2015 ಮಾಡಲು ಸ್ಕೋಡಾ ಫ್ಯಾಬಿಯಾ ಎಲಿಗೆಂಟ್ಸ್ ವೇರಿಯಂಟ್. ಇದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ನೋಡ್ತಾ ಇದ್ದೀರಾ ಬಾಡಿ ಲೈನ್ ಎಲ್ಲ. ನಿಮಗೆ ಲೆಫ್ಟ್ ಸೈಡ್ ತೋರಿಸ್ತಾ ಇದ್ದೀನಿ, ಬಾಡಿ ಲೈನ್ ನೋಡ್ಬೋದು ನೀವು. ಫ್ರೆಂಡ್ಸ್, ನಿಮಗೆ ರೈಟ್ ರೌಂಡ್ ತೋರಿಸ್ತೀನಿ. ಎಲ್ಲಿನೂ ಕೂಡ ಒಂದು ಸ್ಕ್ರ್ಯಾಚಸ್ ಆಗಲಿ, ಒಂದು ಡೆಂಟ್ ಆಗಲಿ ಆ ಥರ ನಿಮಗೆ ಎಲ್ಲಿನೂ ಕಾಣಿಸಲ್ಲ. ವೆಲ್ ಮೇಂಟೈನ್ ಮಾಡಿದ್ದಾರೆ. ವಿತ್ ಅಲಾಯ್ ವೀಲ್ಸ್ ಎಲ್ಲ ಇದೆ, ನೋಡ್ತಾ ಇದ್ದೀರಾ ನೀವು. ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಎಲ್ಲಿನೂ ಕೂಡ ಒಂದು ಡೆಂಟ್ ಆಗಲಿ, ಒಂದು ಸ್ಕ್ರಾಚಸ್ ಆಗಲಿ ಆ ಥರ ಏನಿಲ್ಲ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ರೈಟ್ ಸೈಡ್ ನೀವು ನೋಡ್ತಾ ಇದ್ದೀರಾ. ಎಲ್ಲಿನೂ ಕೂಡ ಒಂದು ಸ್ಕ್ರಾಚಸ್ ಆಗಲಿ, ಒಂದು ಡೆಂಟ್ ಆಗಲಿ. ತುಂಬ ಚೆನ್ನಾಗಿದೆ ಗಾಡಿ. 15 ಮಾಡಲು, ಲೇಟೆಸ್ಟ್ ವೇರಿಯಂಟು. ನಿಮಗೆ ಇದರಲ್ಲಿ ನೋಡ್ತಾ ಇದ್ದೀರಾ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಬಾಡಿ ಲೈನ್ ಎಲ್ಲ ಆಗಿದೆ. ರೈಟ್ ರೌಂಡ್ ಬಾಡಿ ಲೈನ್ ಎಲ್ಲ ತೋರಿಸ್ತಿದ್ದೀನಿ. ಟೈರ್ಸ್ ಕಂಡೀಷನಿಂದ ಶುರು ಮಾಡೋಣ. ಟೈರ್ಸ್ ಕೂಡ ನೋಡ್ಬೋದು, 90% ಟೈರ್ಸ್ ಇದೆ. ಫ್ರಂಟ್ ಟೈರು ಇದು ಅಲಾಯ್ ವೀಲ್ಸ್ ಇದೆ. ಆ್ಯಂಡ್ ಹಂಗೆ ನೀವು ನೋಡ್ಬೋದು ಬ್ಯಾಕ್ ಸೈಡು ಟೈರ್ನು ಕೂಡ ನೋಡ್ಬೋದು. ರೈಟ್ ಸೈಡು ಅದೂ ಕೂಡ 90% ಟೈರ್ ಇದೆ. ಆ್ಯಂಡ್ ಫ್ರೆಂಡ್, ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೋಡ್ಬೋದು ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಆ್ಯಂಡ್ ನಿಮಗೆ ಒಳಗಡೆ ನೋಡ್ತಾ ಇದ್ದೀರಾ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಚೆನ್ನಾಗಿದೆ ಲೆದರ್ ಸೀಟ್ಸು. ನೋಡ್ತಾ ಇದ್ದೀರಾ ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿರೋದು. ಆ್ಯಂಡ್ ಏರ್ ಬ್ಯಾಗ್ ಬರುತ್ತೆ ಇಲ್ಲಿ. ಒಂದು ಪ್ಯಾಸೆಂಜರ್ ಏರ್ ಬರುತ್ತೆ, ಒಂದು ಡ್ರೈವರ್ ಸೀಟ್ ಏರ್ ಬ್ಯಾಗ್ ಬರುತ್ತೆ, ಪ್ಯಾಸೆಂಜರ್ ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರು. ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್, ಹಿಂಗಿದೆ ಅಂತ ಇಂಟೀರಿಯರು. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಇದರಲ್ಲಿ ಪವರ್ ವಿಂಡೋಸ್ ಎಲ್ಲ ಇದೆ. ಆ್ಯಂಡ್ ಇಂಟೀರಿಯರ್ನು ಕೂಡ ನೋಡ್ಬೋದು. ಎಲ್ಲಿ ಇಂಟೀರಿಯರ್ ಟರ್ನ್ ಆಗಿ ಆ ಥರ ಏನಿಲ್ಲ. ಸೀಟ್ಸ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಕೂಡ. 15 ಮಾಡಲು ಸ್ಕೋಡಾ ಫ್ಯಾಬಿಯಾ ಎಲಿಗೆಂಟ್ಸ್ ಟಾಪ್ ಎಂಡ್ ವೇರಿಯಂಟು, ಪೆಟ್ರೋಲ್ ಇಂಜಿನ್ನು. ಫ್ರೆಂಡ್ಸ್, ಬನ್ನಿ ಇವಾಗ ಬೂಟ್ ಸ್ಪೇಸ್ ಕೂಡ ತೋರಿಸ್ತೀನಿ. ಫ್ಯಾಬಿಯಾದಲ್ಲಿ ನಿಮಗೆ ಎಷ್ಟು ಬೂಟ್ ಸ್ಪೇಸ್ ಬರುತ್ತೆ ಅಂತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಎಷ್ಟು ಬೂಟ್ ಸ್ಪೇಸ್ ಇದೆ. ಸೆಡಾನ್ ಕಾರಲ್ಲಿ ಎಷ್ಟು ಬರುತ್ತೆ ಅಷ್ಟು ಬರ್ತಾ ಇದೆ ಇದರಲ್ಲಿ. ಒಂದು ಹ್ಯಾಶ್ ಬ್ಯಾಕ್ ಕಾರಲ್ಲಿ ಒಂದು ದೊಡ್ಡ ಬೂಟ್ ಸ್ಪೇಸ್ ಬರ್ತಾ ಇದೆ, ನೋಡ್ಬೋದು ನೀವು. ಚೆನ್ನಾಗಿದೆ ಫ್ಯಾಮಿಲಿಗೆ ಯೂಸ್ಗೆ. ಒಂದು ಸ್ಮಾಲ್ ಫ್ಯಾಮಿಲಿಗೆ ಜಾಸ್ತಿ ನಿಮ್ಮದು ಲಗೇಜ್ ಇದ್ದರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಎಲ್ಲಿ ಊರಿಗೆ ಹೋಗಿದ್ರೆ, ಟ್ರಿಪ್ಗೆ ಹೋಗಿದ್ರೆ ಆರಾಮಾಗಿ ಲಗೇಜ್ಗೆ ಫುಲ್ ಸ್ಪೇಸ್ ಇದೆ. ಆ್ಯಂಡ್ ಸ್ಟೆಪ್ನಿ ಟೈರ್ಸ್ನು ಕೂಡ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ನೀವು ಲೆಫ್ಟ್ ಸೈಡ್ ಟೈರ್ ಕೂಡ ನೋಡ್ಬೋದು. ಲೆಫ್ಟ್ ಸೈಡ್ ಟೈರ್ ಕಂಡೀಷನ್ ನೋಡ್ಬೋದು, ಅದೂ ಕೂಡ 90% ಟೈರ್ ಇದೆ. ಆ್ಯಂಡ್ ಫ್ರಂಟ್ ಲೆಫ್ಟ್ ಸೈಡ್ ಟೈರ್ನು ಕೂಡ ನೋಡ್ಬೋದು, ಅದೂ ಕೂಡ 90%. ಅದೂ ಕಂಪ್ನಿ ಟೈರ್ಸು, ಅಪೋಲೋ ಕಂಪ್ನಿ ಟೈರ್ಸ್, ಇದು ಚೈನಾ ಟೈರಲ್ಲ. ಫ್ರೆಂಡ್ಸ್, ವೆಲ್ ಮೇಂಟೈನ್ ಮಾಡಿದ್ದಾರೆ. 2015 ಮಾಡಲು ಸ್ಕೋಡಾ ಫ್ಯಾಬಿಯಾ ಎಲಿಗೆಂಟ್ಸ್ ಟಾಪ್ ವೇರಿಯಂಟು. ಫ್ರೆಂಡ್ಸ್, ಬನ್ನಿ ಇವಾಗ ನೋಡಿ, ನಿಮಗೆ ರೈಟ್ ರೌಂಡು ಬಾಡಿ ಲೈನು ತೋರಿಸಿದ್ದೀನಿ, ಇಂಟೀರಿಯರ್ ತೋರಿಸಿದ್ದೀನಿ, ಪ್ಲಸ್ ನಿಮಗೆ ಟೈರ್ಸ್ ಕಂಡೀಷನ್ ಕೂಡ ತೋರಿಸಿದ್ದೀನಿ. ಬೂಟ್ ಸ್ಪೇಸ್ ಹೇಗಿರುತ್ತೆ, ಡಿಕ್ಕಿ ಸ್ಪೇಸ್ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ರೂಮಿಂಗ್ ಅಂತ ನೋಡೋಣ.
ಇಂಜಿನ್ ರೂಮಲ್ಲಿ ಹೋಗಿ ಇಂಜಿನ್ ರೂಮ್ ನೋಡೋಣ, ಪ್ಲಸ್ ಸ್ಟಾರ್ಟ್ ಮಾಡಿ ನೋಡೋಣ ಇಂಜಿನ್ ಸೌಂಡ್ ಹೆಂಗಿದೆ ಅಂತ. ಫ್ರೆಂಡ್ಸ್ ನೋಡ್ಬೋದು ಇಂಜಿನ್ ರೂಮು ನೋಡ್ತಾ ಇದ್ದೀರಾ. ಇಂಜಿನ್ ರೂಮು ತುಂಬ ಚೆನ್ನಾಗಿದೆ. ಇಂಜಿನ್ ರೂಮು 1.2 ಇಂಜಿನ್ನು, ಸ್ಕೋಡಾ ಫ್ಯಾಬಿಯಾ 1.2 ಇಂಜಿನ್. ಬ್ಯಾಟ್ರಿನೂ ಕೂಡ ಚೆನ್ನಾಗಿದೆ, ಆಮ್ರಾನ್ ಬ್ಯಾಟ್ರಿ ಇರೋದು. ಸ್ಮೂತಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ರೂಮ್ ಓಪನ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್ ಇಂಜಿನ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಇಂಜಿನ್ ಸ್ಟಾರ್ಟ್ ಆಗಿದೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಂಜಿನ್ನು ತುಂಬ ಸ್ಮೂತ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ಇಂಟೀರಿಯರ್ ಆಯಿತು, ಎಕ್ಸ್ಟೀರಿಯರ್ ಆಯಿತು, ಟೈರ್ಸ್ ಕಂಡೀಷನ್ ಆಯಿತು, ನಿಮಗೆ ಡಿಕ್ಕಿ ಸ್ಪೇಸ್ ಹೆಂಗಿರುತ್ತೆ ಅಷ್ಟೊಂದು ತೋರಿಸಿದ್ದೀನಿ. ಇಂಜಿನ್ ರೂಮ್ನ ಕೂಡ ತೋರಿಸಿದ್ದೀನಿ, ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸಿದ್ದೀನಿ. ಬನ್ನಿ ಇವಾಗ ಡೀಟೇಲ್ಸ್ ತೊಗೊಳ್ಳೋಣ. ಏನು ಡೀಟೇಲ್ಸು, ಏನು ಮಾಡಲ್, ಏನು ಫೀಚರ್ಸ್ ಬರುತ್ತೆ, ಎಷ್ಟಾಗುತ್ತೆ, ಪ್ರೈಸಿಂಗ್ ಏನು ನಡೀತಾ ಇದೆ, ಪ್ಲಸ್ ನಮ್ಮ ಶೋರೂಮಲ್ಲಿ ಏನೇನು ಆಫರ್ ಸಿಗುತ್ತೆ ಈ ಗಾಡಿ ತೊಗೊಂಡ್ರೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್ ನೋಡಿದ್ದೀನಿ ನನಗೆ ರೈಟ್ ರೌಂಡ್ ನಿಮಗೆ ಸ್ಕೋಡಾ ಫ್ಯಾಬಿಯಾ 2015 ಮಾಡಲು. ರೈಟ್ ರೌಂಡ್ ನಿಮಗೆ ಬಾಡಿ ಲೈನ್ ಎಲ್ಲ ಎಕ್ಸ್ಟೀರಿಯರು ಟೈಲ್ಸ್ ಕಂಡೀಷನ್, ನಿಮಗೆ ಬೂಟ್ ಸ್ಪೇಸು, ಪ್ಲಸ್ ನಿಮಗೆ ಇಂಜಿನ್ ರೂಮ್ ಹೆಂಗಿದೆ, ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸಿದ್ದೀನಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. 2015 ಮಾಡಲು ಸ್ಕೋಡಾ ಫ್ಯಾಬಿಯಾ ಎಲಿಗೆನ್ಸ್ ವೇರಿಯಂಟು, ಸೆಕೆಂಡ್ ಓನರ್ ವೆಹಿಕಲು, ಡ್ರಿವೆನ್ 68,000 ಕಿಲೋಮೀಟರ್ಸ್. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್ 1.2 ಮೈಲೇಜ್ ನೋಡಿದ್ರೆ ನಿಮಗೆ 13-14 ಸಿಟಿಯಲ್ಲಿ ಬರುತ್ತೆ, ಲಾಂಗಲ್ಲಿ 15-16 ಬರ್ಬೋದು, ಡಿಪೆಂಡ್ ಅಪಾನ್ ಡ್ರೈವರು ಅವ್ರು ಹೆಂಗೆ ಓಡಿಸ್ತಾರೆ ಅಂತ. ಪ್ಲಸ್ ಫ್ರೆಂಡ್ಸ್ ಇದು ಬಂದು ನಿಮಗೆ ಮೇಂಟೆನೆನ್ಸಲ್ಲಿ ಅಂದರೆ ಪೆಟ್ರೋಲ್ ಗಾಡಿ ಅಷ್ಟು ಮೇಂಟೆನೆನ್ಸ್ ಬರಲ್ಲ ನನ್ನ ಪ್ರಕಾರ. ಸ್ಕೋಡಾ ತೊಗೊಳ್ಳಿ, ನೀವು ಬೇರೆ ಬ್ರ್ಯಾಂಡಲ್ಲಿ ತೊಗೊಳ್ಳಿ, ಪೆಟ್ರೋಲ್ ಗಾಡಿ ಯಾವುದನ್ನು ಬ್ರ್ಯಾಂಡಲ್ಲಿ ತೊಗೊಳ್ಳಿ, ಮೇಂಟೆನೆನ್ಸ್ ಅಷ್ಟು ಜಾಸ್ತಿ ಬರಲ್ಲ. ಡೀಸೆಲ್ ಗಾಡಿ ಅಂದರೆ ಬರ್ಬೋದು ಅಂತ ತಿಳ್ಕೊಳ್ಬೋದು. ಫ್ರೆಂಡ್ಸ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ. ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ ಈ ಗಾಡಿಗೆ ಅರೌಂಡ್ 3,85,000 ಹೇಳ್ತಾರೆ. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸು. ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ ಬಂದುಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದರೆ ನಮ್ಮ ಶೋರೂಮು ನಿಮಗೆ ಸಿಗ್ಬೋದು. ಇಲ್ಲಾಂದರೆ ಗೂಗಲ್ ಮ್ಯಾಪ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ ಲಿಂಕು ನಾನು ಹಾಕಿರ್ತೀನಿ. ಅದ್ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್ ಈ ಗಾಡಿ ಎಲ್ಲ ಬೇರೆ ಗಾಡಿ ನೋಡ್ತಾ ಇದ್ದಾರೆ ಅಂದ್ರೂ ಕೂಡ ಕ್ಯಾಟ್ಲಾಗಲ್ಲಿ ನಮ್ಮ ಕ್ಯಾಟ್ಲಾಗ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ವಾಟ್ಸಪ್ ನಂಬರ್ ಕೂಡ ಇರುತ್ತೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಐತೆ. ನಮಗೆ ಕಾಲ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾಟ್ಲಾಗಲ್ಲಿ ನೋಡ್ಕೊಬೋದು, ಇಲ್ಲ ವಾಟ್ಸಪ್ ಮೆಸೇಜ್ನು ಕೂಡ ಮಾಡ್ಬೋದು. ಫ್ರೆಂಡ್ಸ್ ಬನ್ನಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ಆರಾಮಾಗಿ ನಿಮಗೆ ಆಲ್ಮೋಸ್ಟ್ ನಮ್ಮ ಒಂದು ರೂಫಲ್ಲಿ ನಿಮಗೆ 50 ಕಾರ್ಸ್ ನಮ್ಮ ಶೋರೂಮಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ವಾರಂಟೀಸ್ ಎಲ್ಲ ಕೊಡ್ತಾ ಇದ್ದೀನಿ. ಪ್ಲಸ್ ನಿಮಗೆ ಒಂದು ಜನರಲ್ ಸರ್ವಿಸು ನಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ. ಪ್ಲಸ್ ಆಟೋ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ. ಪ್ಲಸ್ 3M ಪಾಲಿಶು, ಇಂಟೀರಿಯರ್ ಎಕ್ಸ್ಟೀರಿಯರ್ ಪಾಲಿಶ್ ಎಲ್ಲ ಮಾಡ್ಕೊತೀನಿ. ಇದು ಓನ್ಲಿ ನಮ್ಮ ಶೋರೂಮ್ ಸಾಗರ್ ಕಾರ್ಸಲ್ಲಿ ಎಲ್ಲ ಸಿಗೋದು ಆಫರ್ಗಳು. ಆ್ಯಂಡ್ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಎಲ್ಲ ಬೆನಿಫಿಟ್ ಇರುತ್ತೆ ನಿಮಗೆ. ಬನ್ನಿ ಫ್ರೆಂಡ್ಸ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ಪ್ರೈಸ್ ಅದು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸು. ಇಷ್ಟ ಆದರೆ ಬೇಕಂದರೆ ಕುತ್ಕೊಂಡು ಮಾತಾಡೋಣ, ಪ್ರೈಸಿಂಗ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಮಾರ್ಕೆಟಿಂದ ಒಂದು 25,000-30,000 ನೆಗೋಷಿಯೇಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅವತ್ತಂಗ ಗುಡ್ ಬೈ.